ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗದಷ್ಟು ಬಯಲಾಗ್ತಿದೆ. ರನ್ಯಾ ಚಿನ್ನದ ಜಾಲ, ರನ್ಯಾ ಟ್ರಾವೆಲ್ ಹಿಸ್ಟರಿಯನ್ನ ಡಿಆರ್ಐ ಜಾಲಾಡ್ತಾ ಇದೆ. ರನ್ಯಾ ಎಲ್ಲೆಲ್ಲಿಗೆ ಪ್ರಯಾಣವನ್ನ ಮಾಡಿದ್ಲು, ಯಾರ್ಯಾರನ್ನ ಭೇಟಿಯಾಗಿದ್ಲು, ಇದೆಲ್ಲದರ ಕುರಿತಾಗಿ ಡಿಆರ್ಐ ರನ್ಯಾ ಟ್ರಾವೆಲ್ ಹಿಸ್ಟರಿಯನ್ನ ಜಾಲಾಡ್ತಾ ಇದೆ. ಯಾಕಂದ್ರೆ ಈ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ತನಿಖೆಯ ಹಂತದಲ್ಲಿ ಸ್ವತಃ ಡಿಆರ್ಐ ಅಧಿಕಾರಿಗಳನ್ನು ದಂಗುಪಡಿಸ್ತಾ ಇದೆ. ಈ ಪ್ರಕರಣ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ನಡೆಸ್ತಾ ಇರುವಂತಹ ತನಿಖೆ ಮತ್ತಷ್ಟು ಚುರುಕು ಪಡೆದಿದೆ. ಈ ವೇಳೆ ರನ್ಯಾ ಟ್ರಾವೆಲ್ ಹಿಸ್ಟರಿಯನ್ನ ಕೆದಕ್ತಾ ಇದ್ದಾರೆ ಡಿಆರ್ಐ ಅಧಿಕಾರಿಗಳು. ರನ್ಯಾ ಟ್ರಾವೆಲ್ ಹಿಸ್ಟರಿಯನ್ನ ಜಾಲಾಡ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಎಲ್ಲೆಲ್ಲಿಂದ ಪ್ರಯಾಣವನ್ನ ಮಾಡಿದಾಳೆ, ಯಾರನ್ನ ಭೇಟಿ ಮಾಡಿದ್ಲು ರನ್ಯಾ ರಾವ್ ಈ ಸಂದರ್ಭದಲ್ಲಿ ಅಲ್ಲಿ ಚಿನ್ನವನ್ನ ಕಳ್ಳ ಸಾಗಣೆ ಮಾಡಿಕೊಂಡು ಬರ್ತಾಳೆ ಅಂತಂದಾಗ ಅದು ಹೇಗೆ ಸಾಧ್ಯ ಆಯಿತು? ಇಲ್ಲಿ ಪ್ರೋಟೋಕಾಲ್ ಇರುತ್ತೆ. ಹಾಗಾದ್ರೆ ಅಲ್ಲಿಂದ ತರುವಂತಹ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಆಕೆಗೆ ಸಹಾಯವನ್ನು ಮಾಡಿದ್ರು, ಆಕೆಯ ಟ್ರಾವೆಲ್ ಹಿಸ್ಟ್ರಿ ಏನು, ಎಲ್ಲೆಲ್ಲಿ ಪ್ರಯಾಣ ಮಾಡಿದ್ಲು ಅನ್ನೋದ್ರ ಕುರಿತಾಗಿ ಮಾಹಿತಿ ಕಲೆ ಹಾಕುವಂತ ನಿಟ್ಟಿನಲ್ಲಿ ಡಿಆರ್ಐ ಅಧಿಕಾರಿಗಳು ಮುಂದಾಗಿದ್ದಾರೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕವಾದಂತಹ ತನಿಖೆ ನಡೀತಾ ಇದೆ. ಬಗದಷ್ಟು ಬಯಲಾಗ್ತಾ ಇದೆ. ರನ್ಯಾ ರಾವ್ ಪ್ರಕರಣದ ಈ ಒಂದು ಚಿನ್ನದ ಸಾಗಣೆಯ ವಿಚಾರವಾಗಿ ಟ್ರಾವೆಲ್ ಹಿಸ್ಟರಿಯನ್ನ ಜಾಲಾಡ್ತಾ ಇದೆ ಡಿಆರ್ಐ ಅಧಿಕಾರಿಗಳು. ಮತ್ತೊಂದು ಕಡೆ ಸಿಬಿಐ, ಏನು ಇಡಿ ಕೂಡ ಎಂಟ್ರಿ ಕೊಟ್ಟಿದ್ದು, ಮತ್ತೆ ಈ ಪ್ರಕರಣವನ್ನು ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿದೆ. ಹೀಗಿರುವಾಗ ಡಿಆರ್ಐ ಅಧಿಕಾರಿಗಳ ಈಗಾಗಲೇ ತನಿಖೆ ಮುಂದುವರೆದಿದ್ದು ಬಗದಷ್ಟು ಬಯಲಾಗ್ತಾ ಇದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಯ ಟ್ರಾವೆಲ್ ಹಿಸ್ಟ್ರಿ ಏನು ಅನ್ನುವಂಥದ್ದು. ಹಾಗಾಗಿ ಎಲ್ಲೆಲ್ಲಿಂದ ಪ್ರಯಾಣ ಮಾಡಿದಾಳೆ, ದುಬೈಗೆ ಹೋದಂತಹ ಸಂದರ್ಭದಲ್ಲಿ ಆಕೆ ದುಬೈನಲ್ಲಿ ಯಾರನ್ನ ಭೇಟಿ ಆಗ್ತಾಳೆ, ಎಲ್ಲೆಲ್ಲಿ ಪ್ರಯಾಣವನ್ನು ಮಾಡಿದ್ಲು, ಮತ್ತೆ ಅಲ್ಲಿಂದ ಚಿನ್ನವನ್ನ ತೆಗೆದುಕೊಂಡು ಬಂದಿದ್ದು ಹೇಗೆ, ಯಾರಿಂದ ತೆಗೆದುಕೊಂಡು ಬಂದಿದ್ದು, ಮತ್ತೆ ಅದನ್ನ ಕಳುವು ಮಾಡಿಕೊಂಡು ಬರುವಂತಹ ಒಂದು ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ ದುಬೈನಲ್ಲಿ, ಅಲ್ಲಿರುವಂತಹ ಕಾನೂನು ಕಟ್ಟಳೆಗಳು ಅದೆಷ್ಟು ಕಟ್ಟುನಿಟ್ಟಾಗಿರುತ್ತೆ ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರ. ಇದೆಲ್ಲದರ ನಡುವೆ ಕೂಡ ಆಕೆ ಅಲ್ಲಿಂದ ತೆಗೆದುಕೊಂಡು ಬರ್ತಾಳೆ ಅಂತಂದಾಗ ಇದೆಲ್ಲ ಹೇಗೆ ಸಾಧ್ಯ ಆಯಿತು, ರನ್ಯಾ ಹಿಂದೆ ಇರುವಂತಹ ಕಾರಣದ ಕೈಗಳು ಯಾವುವು, ಇದೆಲ್ಲವನ್ನು ಕೂಡ ಜಾಲಾಡೋದಕ್ಕೆ ಮುಂದಾಗಿರುವಂತಹ ಡಿಆರ್ಐ ರನ್ಯಾ ಟ್ರಾವೆಲ್ ಹಿಸ್ಟ್ರಿಯನ್ನ ಈ ಸಂದರ್ಭದಲ್ಲಿ ಜಾಲಾಡ್ತಾ ಇರುವಂಥದ್ದು. ರನ್ಯಾಗೆ ಇದು ಒಂದು ರೀತಿಯಲ್ಲಿ ಸಂಕಷ್ಟವನ್ನು ತಂದೊಡ್ಡುವಂತಹ ಸಾಧ್ಯತೆ ಇದೆ. ಈಗಾಗಲೇ 15 ದಿನಗಳ ನ್ಯಾಯಾಂಗ ಬಂಧನದಲ್ಲಿರುವ ರನ್ಯಾಗೆ ಈ ಪ್ರಕರಣ ಯಾವ ರೀತಿಯಾಗಿ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡುತ್ತೆ, ಆಕೆಯ ಕೊರಳಿಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗುವ ಸಾಧ್ಯತೆಗಳೇ ಕಂಡು ಬರ್ತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ರನ್ಯಾ ಟ್ರಾವೆಲ್ ಹಿಸ್ಟ್ರಿಯನ್ನ ಜಾಲಾಡ್ತಾ ಇದೆ ಡಿಆರ್ಐ. ಪ್ರಮುಖವಾಗಿ ಈ ಒಂದು ಪ್ರಕರಣವನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥದ್ದು. ಕೋಟ್ಯಾಂತರ ಮೌಲ್ಯದ ಚಿನ್ನವನ್ನ ಆಕೆ ತೆಗೆದುಕೊಂಡು ಬರ್ತಾಳೆ ದುಬೈನಿಂದ. ಇಲ್ಲಿ ಪ್ರೋಟೋಕಾಲ್ ಮೂಲಕ ಆರಾಮಾಗಿ ಆಕೆ ಬೆಂಗಳೂರು ಏರ್ಪೋರ್ಟ್ನಿಂದ ಬೆಂಗಳೂರಿಗೆ ತೆಗೆದುಕೊಂಡು ಬರ್ತಾ ಇದ್ಲು ಈ ಹಿಂದೆಲ್ಲ. ಸೊ ಈಗ ಡಿಆರ್ಐ ಅಧಿಕಾರಿಗಳಿಗೆ ತಗಲಾಕೊಂಡಿದ್ದಾಳೆ. ಎಸ್, ಯಾವ್ಯಾವ ಏರ್ಪೋರ್ಟ್ ಮೂಲಕ ವಿಮಾನಯಾನವನ್ನ ರನ್ಯಾ ರಾವ್ ಮಾಡಿರುವಂಥದ್ದು. 5 ವರ್ಷದಲ್ಲಿ ರನ್ಯಾ ವಿದೇಶಕ್ಕೆ ಹೋಗಿದೆ ಎಷ್ಟು ಬಾರಿ? ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆ ಯಾವ್ಯಾವ ಏರ್ಪೋರ್ಟ್ ಮೂಲಕ ವಿಮಾನಯಾನವನ್ನು ನಡೆಸಿದ್ಲು, 5 ವರ್ಷದಲ್ಲಿ ರನ್ಯಾ ವಿದೇಶಕ್ಕೆ ಹೋಗಿದ್ದು ಎಷ್ಟು ಬಾರಿ, ಸಿಸಿಟಿವಿಗಳ ಪರಿಶೀಲನೆಗೆ ಇಳಿದಿರುವಂತಹ ಡಿಆರ್ಐ ತನಿಖಾಧಿಕಾರಿಗಳು ನಟಿ ರನ್ಯಾ ಚಲನವಲನದ ಪ್ರತಿ ದೃಶ್ಯವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ವಶಕ್ಕೆ ತೆಗೆದುಕೊಂಡು. ಯಾಕಂದ್ರೆ ರನ್ಯಾ ಏರ್ಪೋರ್ಟ್ ಮೂಲಕ ಯಾವ್ಯಾವ ಏರ್ಪೋರ್ಟ್ ಮೂಲಕ ವಿಮಾನಯಾನವನ್ನು ಕೈಗೊಂಡಿದ್ದು, 5 ವರ್ಷದಲ್ಲಿ ರನ್ಯಾ ವಿದೇಶಕ್ಕೆ ಹೋಗಿದ್ದು ಎಷ್ಟು ಬಾರಿ, ಬರೀ 1 ತಿಂಗಳಿಗೆನೆ 7-8 ಬಾರಿ ಯಾಕೆ ವಿದೇಶಕ್ಕೆ ದುಬೈಗೆ ಹೋಗಿ ಬರ್ತಾಳೆ ಅಂದ್ರೆ ಈ 5 ವರ್ಷದಲ್ಲಿ ಎಷ್ಟು ಬಾರಿ ಯಾಕೆ ವಿದೇಶಕ್ಕೆ ಹೋಗಿ ಬಂದಿದ್ಲು. ನಟಿ ರನ್ಯಾ ಚಲನವಲನದ ಪ್ರತಿ ದೃಶ್ಯದ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಡಿಆರ್ಐ ಅಧಿಕಾರಿಗಳು. ಯಾವ್ಯಾವ ಏರ್ಪೋರ್ಟ್ ಮೂಲಕ ವಿಮಾನಯಾನವನ್ನು ಕೈಗೊಂಡಿದ್ಲು, ಈ 5 ವರ್ಷದಲ್ಲಿ ಆಕೆ ಎಷ್ಟು ಚಿನ್ನವನ್ನ ತೆಗೆದುಕೊಂಡು ಬಂದಿರಬಹುದು,
ಇದೆಲ್ಲದರ ಕುರಿತು ಮಾಹಿತಿ ಕಲೆ ಹಾಕುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥ DRI ಅಧಿಕಾರಿಗಳಿಗೆ ಬಗ್ಗದಷ್ಟು ಕೂಡ ಸ್ವತಃ DRI ಅಧಿಕಾರಿಗಳನ್ನು ಈ ಪ್ರಕರಣದ ತನಿಖೆ ನಡೆಸ್ತಾ ಹೋದಂತೆ ಒಂದೊಂದೇ ಕ್ಲೂಗಳು ಸಿಗ್ತಾ ಇರುವಂಥದ್ದು, ಅದೆಲ್ಲವೂ ಕೂಡ DRI ಅಧಿಕಾರಿಗಳನ್ನೇ ಅಚ್ಚರಿಗೆ ದೂಡ್ತಾ ಇದೆ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಹೆಕ್ಕಿ ತೆಗೆಯುವಂಥ ಒಂದು ಪ್ರಯತ್ನವನ್ನು DRI ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಹಾಗಾಗಿ CCTVಯ ಫುಟೇಜ್ಗಳನ್ನು, ಏರ್ಪೋರ್ಟ್ನಲ್ಲಿನ CCTVಯ ಫುಟೇಜ್ಗಳನ್ನು ಕೂಡ ಕಲೆ ಹಾಕ್ತಾ ಇರುವಂಥದ್ದು. ಆಕೆ ಎಷ್ಟು ಬಾರಿ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ಮೂಲಕ ಆಕೆ ಎಲ್ಲೆಲ್ಲಿಗೆ ಹೋಗಿದ್ಲು, ದುಬೈ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಿಗೆ, ಯಾವ್ಯಾವ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಿದ್ಲು, ಯಾವ್ಯಾವ ವಿಮಾನಯಾನದ ಮೂಲಕ ಆಕೆ ತೆರಳುತ್ತಾ ಇದ್ಲು, ಇದೆಲ್ಲದರ ಕುರಿತು CCTVಗಳ ಪರಿಶೀಲನೆಗೆ ಇಳಿದಿರುವಂಥದ್ದು DRI ಅಧಿಕಾರಿಗಳು. ನಟಿ ರನ್ಯಾ ಚಲನವಲನದ ಪ್ರತಿ ದೃಶ್ಯವನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. 5 ವರ್ಷದಲ್ಲಿ ರನ್ಯಾ ವಿದೇಶಕ್ಕೆ ಹೋಗಿದ್ದು ಎಷ್ಟು ಬಾರಿ, ಯಾವ್ಯಾವ ಏರ್ಪೋರ್ಟ್ ಮೂಲಕ ವಿಮಾನಯಾನವನ್ನು ಕೈಗೊಂಡಿರುವಂಥದ್ದು, ಬರೀ ಬೆಂಗಳೂರು ಏರ್ಪೋರ್ಟ್ ಮಾತ್ರನಾ ಅಥವಾ ಬೇರೆ ಬೇರೆ ಏರ್ಪೋರ್ಟ್ಗಳ ಮೂಲಕ ಆಕೆ ವಿಮಾನಯಾನವನ್ನು ಕೈಗೊಂಡ್ಲು ಅಂದರೆ ಅಲ್ಲಿ ಯಾವ್ಯಾವ ವಿಮಾನಯಾನದ ಮೂಲಕ ಆಕೆ ದುಬೈ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಭೇಟಿ ಕೊಡ್ತಾ ಇದ್ಲು, ಇದೆಲ್ಲದರ ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಹಾಗಾಗಿ ಈ DRI ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಸಿಗುವಂಥ CCTVಯ ಫುಟೇಜ್ಗಳು ತನಿಖೆಗೆ ಮತ್ತಷ್ಟು ಸಹಕಾರಿಯಾಗಲಿದೆ. ಹಾಗಾಗಿ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡುವಂಥ ಸಾಧ್ಯತೆ ಇದೆ ನಟಿ ರನ್ಯಾ ರಾವ್ ಅವರಿಗೆ ಈ ಪ್ರಕರಣ.